ಯುವ ಜನತೆ, ಅದರಲ್ಲೂ ಸರ್ಕಾರಿ ಉದ್ಯೋಗಕ್ಕಾಗಿ ಆಗ್ರಹಿಸಿ ಬೀದಿಗಿಳಿದಿರುವ ಯುವ ಜನತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರದ ಧೋರಣೆಯನ್ನ ಖಂಡಿಸಿ. ಆದ್ರೆ ಸರ್ಕಾರ ಹಿಂದೆ ನಾವು ಗಮನಿಸಿದ್ವಿ, ಪ್ರತಿಭಟನೆ ಮಾಡ್ತೀವಿ ಅಂದಾಗ 108 ಕಾರಣಗಳನ್ನ ಕೊಡ್ತು. 108 ಕಾರಣಗಳಿಗೆ ಸರಿಯಾದ ಉತ್ತರ ಕೊಟ್ಟರು ಕೂಡ ಪೊಲೀಸ್ ಮೂಲಕ ಪರ್ಮಿಷನ್ ಡಿನೇ ಮಾಡಲಾಯಿತು. ಇದೀಗ ಮುಂದುವರೆದ ಭಾಗವಾಗಿ ವಿಜಯಪುರದಲ್ಲಿ ಬಿಸಿಲಿನ ನೆಪ, ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನಿರಾಕರಣೆಯನ್ನ ಸೂಚಿಸಲಿಕ್ಕೆ ಸರ್ಕಾರ ಪ್ರತಿಯೊಂದು ದಿನವೂ ಹೊಸದೊಂದು ಮಗದೊಂದು ಕಾರಣಗಳನ್ನ ಹುಡುಕುವತ್ತ ಮುಂದಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಯುವಜನರ ಪ್ರತಿಭಟನೆಯ ಕಾವಿಗೆ ಸರ್ಕಾರ ಬೆಚ್ಚಿ ಬೀಳ್ತಾ ಅನ್ನೋ ಅನುಮಾನ. ಬಿಸಿಲಿನ ನೆಪ ನೀಡಿ ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸ್ತಾ ಇದೆ ಸರ್ಕಾರ. ವಿಜಯಪುರದಲ್ಲಿ ಇವತ್ತಿನ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಹೋರಾಟಗಾರರಿಗೆ ಸರ್ಕಾರದಿಂದ ನೋಟಿಸ್ ನೀಡಿ ಆ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕೆಲಸನೂ ಕೊಡ್ತಿಲ್ಲ, ಮತ್ತೊಂದು ಕಡೆ ಪ್ರತಿಭಟನೆಗೂ ಬಿಡ್ತಿಲ್ಲ. ಹೀಗಾದ್ರೆ ಹೇಗೆ ಅಂತ ಹೇಳಿ ಸರ್ಕಾರಿ ಉದ್ಯೋಗಕ್ಕಾಗಿ ಆಗ್ರಹಿಸ್ತಾ ಇರುವ ಯುವ ಜನತೆ ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ. ಯುವ ಜನರ ಅಳಲಿಗೆ ಧ್ವನಿಯಾಗಿದೆ ರಿಪಬ್ಲಿಕ್ ಕನ್ನಡ. ಇಂದಿನ ಸಮಾಜದಲ್ಲಿ ಯುವಕರೇ ದೇಶದ ಭವಿಷ್ಯ. ಅವರಲ್ಲಿ ಉತ್ಸಾಹ, ಶಕ್ತಿ ಮತ್ತು ಹೊಸ ಕನಸುಗಳು ತುಂಬಿಕೊಂಡಿರ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳ ವಿಳಂಬವು ಯುವಕರಲ್ಲಿ ನಿರಾಸೆ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಸಮಸ್ಯೆ ಈಗ ದೊಡ್ಡ ಸಾಮಾಜಿಕ ಮತ್ತು ರಾಜಕೀಯ ವಿಚಾರವಾಗಿ ಬೆಳೆಯುತ್ತಿದೆ. ಹಾಗಿದ್ರೆ ಯುವ ಸಮೂಹ ನಿಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆ ಯಾವ ರೀತಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ತೋರಿಸ್ತೀವಿ ನೋಡಿ. ನೋಟಿಫಿಕೇಶನ್ ಮಾಡೋ ಬದಲು ಸುಮ್ಮನೆ ನಮಗೊಂದು ವಿಷಯ ಕೊಟ್ಟರೆ ಸಾಕು, ಹೆಂಗ್ ಹೊತ್ತಾಗಿ ನಾವು ಕುಡ್ಕೊಂಡು ಸತ್ತೋಗ್ಬಿಡ್ತೀವಿ. ಸರ್ಕಾರಿ ಹುದ್ದೆಗಳ ಭರ್ತಿಗೆ ಇಲ್ಲ ಗಮನ. ಲಕ್ಷ ಯುವ ಕಂಗಳ ಕನಸು ಅಪೂರ್ಣ. ಹೌದು, ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಲಕ್ಷಾಂತರ ಯುವಕರ ಕನಸು. ಆದರೆ ಪರೀಕ್ಷೆಗಳು ನಡೆದರೂ ಫಲಿತಾಂಶ ಪ್ರಕಟಿಸುವಲ್ಲಿ ವಿಳಂಬ, ಸಂದರ್ಶನ ಪ್ರಕ್ರಿಯೆ ದೀರ್ಘಕಾಲದ ನಿರೀಕ್ಷೆ ಹಾಗೂ ನೇಮಕಾತಿ ಆದೇಶ ನೀಡುವಲ್ಲಿ ವಿಳಂಬ ಇವುಗಳೆಲ್ಲ ಯುವಕರ ಸಹನೆಯನ್ನ ಪರೀಕ್ಷಿಸ್ತಾ ಇವೆ. ರಾಜ್ಯದಲ್ಲಿ ಸುಮಾರು 2,84,881 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇವುಗಳನ್ನ ಭರ್ತಿ ಮಾಡೋದಕ್ಕೆ ಒಳ ಮೀಸಲಾತಿ ಅಡೆತಡೆಗಳನ್ನ ನಿವಾರಿಸಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಆದರೂ ಪರೀಕ್ಷೆಗಳು ರದ್ದಾಗುವುದು ಅಥವಾ ಕಾನೂನು ಸಮಸ್ಯೆಗಳ ಕಾರಣದಿಂದ ವರ್ಷಗಳ ಕಾಲ ನೇಮಕಾತಿ ಪ್ರಕ್ರಿಯೆ ನಿಲ್ಲೋದು ಸಾಮಾನ್ಯವಾಗಿದೆ. ಮುನ್ನೆಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಾವು ತೀವ್ರಗಾಮಿಗಳಾಗೋಕಿನ ಮುಂಚೆ ಬೇರೆ ಎಲ್ಲಾ ಕಡೆ ನೋಡಿದರೆ ಎಷ್ಟು ಹೋರಾಟಗಳಾಗಿದೆ ಅಂತ, ಅದನ್ನ ಆಗೋಕಿನ ಮುಂಚೆ ನೀವು ಎಚ್ಚೆತ್ತುಕೊಂಡು ನಮ್ಮ ನೇಮಕಾತಿಗಳನ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಮುಂದಿನ ಸಂದರ್ಭದಲ್ಲಿ ಏನೇನೆಲ್ಲ ಆಗಬಹುದು ಅಂದ್ರೆ ಮುಂದೆ ಚುನಾವಣೆಗಳು ಬಂದೇ ಬರುತ್ತೆ. ಉದ್ಯೋಗಕ್ಕಾಗಿ ಬೀದಿಗಿಳಿದ ಯುವ ಸಮೂಹ ಸರ್ಕಾರದಿಂದ ಯುವ ಧ್ವನಿ ಹತ್ತಿಕ್ಕುವ ಪ್ರಯತ್ನ. ಕೊಡಬೇಕು ವಿನಃ ಬಸ್ನಲ್ಲಿರುವಂತಹ ಸೀಟ್ ಅಲ್ಲ ಸರ್. ಸರ್ಕಾರಿ ಉದ್ಯೋಗಕ್ಕಾಗಿ ಧಾರವಾಡದಲ್ಲಿ ಹೊತ್ತಿಕೊಂಡ ಕಿಡಿ ಈಗ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಯುವಕರು ಕೇಳಿಕೊಂಡ್ರೆ ಸರ್ಕಾರ ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಬದಲಾಗಿ ಪೊಲೀಸರು ಬಿಸಿಲಿನ ನೆಪ ನೀಡಿ ಪ್ರತಿಭಟನೆ ಮಾಡಬೇಡಿ ಅಂತ ತಡೀತಾ ಇದ್ದಾರೆ. ಈ ರೀತಿಯ ವಿಳಂಬದಿಂದ ಯುವಕರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ತಮ್ಮ ಜೀವನದ ಪ್ರಮುಖ ವರ್ಷಗಳನ್ನ ಉದ್ಯೋಗಕ್ಕಾಗಿ ಕಾಯೋದರಲ್ಲಿ ಕಳೆಯುತ್ತಾರೆ. ಇದು ಅವರ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸುತ್ತೆ. ಹಲವರು ಕುಟುಂಬದ ನಿರೀಕ್ಷೆಗಳನ್ನು ಪೂರೈಸಲು ವಿಫಲರಾಗ್ತಾರೆ. ಇದರಿಂದ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ನಾವೆಲ್ಲ ಬಿಟ್ಟು ಹೊಲಕ್ಕೆ ಹೋಗ್ಬೇಕಂತಿದ್ವಿ, ದುಡಿಯೋಕಷ್ಟೇ. ಇಲ್ಲೆಲ್ಲ ಊಟದೆಲ್ಲ ಕಷ್ಟ ಇದೆ. ಮೊದಲ ಅನ್ನ ತಿನ್ಕೊಂಡು ಮನೆಯಲ್ಲೆಲ್ಲ ಕಷ್ಟ ನೋಡಕ್ ಆಗ್ತಿಲ್ಲ. ಸುಮ್ಮನೆ ಓದೋದಂತ ಬಂದಿರೋದು, ಅಲ್ಲಿ ಮನೆಯಲ್ಲಿ ನೋಡಕ್ಕಾಗಲ್ಲ. ಮನೆಯಲ್ಲಿ ದುಡ್ಡಿಲ್ಲ, ಸುಮ್ಮನೆ ಸಾಲ ಇಸ್ಕೊಂಡು ಬಂದ್ಬಿಡ್ತಿರೋದು. ಈಗ ಸಾಲ ಕಟ್ಟೋಕ್ಕೂ ಆಗಲ್ಲ. ಈ ಕಡೆ ಸಾಲದೊಂದೇ ದಾರಿ ಅಷ್ಟೇ. ಕೇವಲ ಆಧಾರ್ ಕಾರ್ಡ್ ಅನ್ನ ಅಂತ ಒಂದು ಮೇನ್ ಸ್ಕ್ಯಾಮ್ ನ ಮಾಡಿ ನಮ್ಮನ್ನ ಎಲ್ಲೋ ನೀವು ದೇಶವನ್ನ ಸುತ್ತಬೇಕು, ಊರನ್ನ ಸುತ್ತಬೇಕು ಅಂತ ಹೇಳಿ ಇಡೀ ಕರ್ನಾಟಕ ಸುತ್ತಿ ಅಂತ ಕಳಿಸ್ತಿದ್ದಾರೆ. ಆದ್ರೆ ಹೆಣ್ಣು ಮಕ್ಕಳು ಕೂಡ ಈ ಕರ್ನಾಟಕದಲ್ಲಿರೋಂತ ಬುದ್ಧಿವಂತ ನಾಗರಿಕರಿಗೂ ಅವರಿಗೂ ಕೂಡ ಒಂದು ಒಳ್ಳೆ ಸ್ಥಾನಮಾನ ಕೊಡಬೇಕು. ಅವ್ರಿಗೆ ನೋಟಿಫಿಕೇಶನ್ ಕೊಟ್ಟು ಒಂದು ಹುದ್ದೆ ಕೊಡಬೇಕು ವಿನಃ ಬಸ್ನಲ್ಲಿ ಇರುವಂತಹ ಸೀಟ್ ಅಲ್ಲ ಸರ್. ಯುವಕರಿಗೆ ಉದ್ಯೋಗ ನೀಡುವುದು ಸರ್ಕಾರದ ಭರವಸೆ. ಒಳ ಮೀಸಲಾತಿ ಕಾರಣದಿಂದ ಪ್ರಕ್ರಿಯೆ ವಿಳಂಬವಾಗಿ ಇದೀಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗ್ತಾ ಇರೋದು ಮತ್ತು ಉದ್ಯೋಗ ಅವಕಾಶಗಳು ಮರೀಚಿಕೆ ಆಗ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟವನ್ನ ಹತ್ತಿಕ್ಕುವ ಯತ್ನ ನಡೀತಾ ಇದೆ ಅಂತ ಆಕಾಂಕ್ಷಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. PG ವಿತ್ ಫುಡ್ ತಗೊಂಡ್ರೆ ಮಿನಿಮಮ್ ಚಂದ್ರ ಲೇಔಟ್ ಇಸ್ ಗೋಯಿಂಗ್ ಟು ವೆರಿ ಎಕ್ಸ್ಪೆನ್ಸಿವ್.
ಮಂತ್ಲಿ ಒಂದು 8,000 to 9,000 ನಮ್ಮ ಎಕ್ಸ್ಟ್ರಾ ಖರ್ಚೆಲ್ಲ ಸೇರಿ ಒಂದು 11-12 ಬೇಕೇ ಬೇಕು. ಲೈಕ್ ಡೆಲ್ಲಿ ತರ ಎಕ್ಸ್ಪೆನ್ಸಿವ್ ಆಗಿದೆ ತುಂಬಾ. ನಾವೇನ್ ಮಾಡ್ತೀವಿ, ವಿತೌಟ್ ಫುಡ್ ತಗೊಂತೀವಿ. ಒಂದು 3,000 ಗೆಲ್ಲ ವಿತೌಟ್ ಫುಡ್ ಬರುತ್ತೆ. ಏನ್ ಮಾಡ್ತೀವಿ, ವಿತೌಟ್ ಫುಡ್ ತಗೊಂಡು ಅಂದ್ರೆ ನಾವು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ಕೋತೀವಿ. ಅಂದ್ರೆ ಮಂತ್ಲಿ ಒಂದು 5-6 ಅಲ್ಲೇ ಮುಗಿಯೋ ತರ ಮಾಡ್ತೀವಿ. ಮನೆಯವರು ಒಂದು 3,000-4,000 ಕೊಡ್ತಾರೆ. ಅವರು ಎಷ್ಟು ವರ್ಷ ಅಂತ ಕೊಡ್ತಾರೆ. ನಾವು ಆಲ್ರೆಡಿ ಓದಕ್ ಸ್ಟಾರ್ಟ್ ಮಾಡಿ 5 years ಆಯ್ತು. ಕೇಳಿದ್ರಲ್ಲ, ಇದು ಕೇವಲ ಒಬ್ಬ ಉದ್ಯೋಗಾಕಾಂಕ್ಷಿಯ ಮಾತಲ್ಲ, ಇನ್ನೊಬ್ಬ ಉದ್ಯೋಗ ಆಕಾಂಕ್ಷಿಯ ಮಾತು ಕೇಳಿ ಕರುಳು ಕಿತ್ತು ಬರುವಂತಾಗುತ್ತೆ. ನಾವು ಈಗ 5 ವರ್ಷದಿಂದ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಆಮೇಲೆ ಬೇರೆ ಹತ್ರ ಸಾಲ ಎಲ್ಲ ಇಸ್ಕೊಂಡು ಓದ್ತಾ ಇದೀವಿ. ಬಟ್ ಏನು ಆಗಿಲ್ಲ. ಬಟ್ ನೋಟಿಫಿಕೇಶನ್ ಮಾಡೋ ಬದಲು ಸುಮ್ಮನೆ ನಮಗೊಂದು ವಿಷಯ ಕೊಟ್ಬಿಟ್ರೆ ಸಾಕು. ಅವರು ಹೆಂಗ ಹೊತ್ತಾಗಿ ನಾವು ಕುಡ್ಕೊಂಡು ಸತ್ತೋಗ್ಬಿಡ್ತೀವಿ. ಹಂಗಾಗಿದೆ ಈ ಪರಿಸ್ಥಿತಿ. ಈಗ ನಾನು ಈಗ ಬೆಳಿಗ್ಗೆ ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗಿ ಬಂದೆ ಇವಾಗ, ಅಂದ್ರೆ ಇಂಟರ್ವ್ಯೂಗೆ. ಯಾಕೆ ಇಲ್ಲಿ ಜಾಬ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಬಟ್ ಆದಷ್ಟು ಬೇಗ ಅವರು ಒಳ ಮೀಸಲಾತಿ ಅದೇನಿದೆ ಅದನ್ನೆಲ್ಲ ಪೂರ್ತಿ ಮಾಡಿ ನೋಟಿಫಿಕೇಶನ್ ಮಾಡಿ ನಮ್ಗೆ ಒಂದು ಜೀವದಾನ ಕೊಟ್ರೆ ಬೆಸ್ಟ್ ಅಂತ. ಇದು ಉದ್ಯೋಗ ಆಕಾಂಕ್ಷಿಗಳ ಕರುಳು ಹಿಂಡುವ ಜೀವಂತ ಕಥೆ, ನೋವಿನ ವ್ಯಥೆ. ದಿಕ್ಕೇ ತೋಚದೆ ಕುಳಿತಿರುವ ಇವರ ಈ ಮಾತು ನಿಜಕ್ಕೂ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವಾ? ಈ ಬಗ್ಗೆ ಈ ಸ್ಪರ್ಧಾರ್ಥಿಗಳ ಮನಸ್ಸು ಅರಿತಿರುವ ಬೋಧಕ ಶಾಂತಪ್ಪ ಹೇಳಿದ್ದು ಹೀಗೆ. ಅದು ಒಳ್ಳೆ ವಿಚಾರ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರತಕ್ಕಂಥದ್ದೆಲ್ಲ ಮಿಡಲ್ ಕ್ಲಾಸ್, ಬಡವರಿಗೆ ಸರ್ಕಾರ ಇದೆ, ಶ್ರೀಮಂತರಿಗೆ ಸರ್ಕಾರ ಬೇಕಿಲ್ಲ. ಈ ಮಧ್ಯಮ ವರ್ಗದವ್ರನ್ನ ಕೇಳೋರು ಯಾರಲ್ಲ. ಸೊ ಲೋಯರ್ ಮಿಡಲ್ ಕ್ಲಾಸ್ ಅವರಿಗೆ ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋದು. ಸೊ ಅವರ ಕನ್ಸರ್ನ್ ಸರ್ಕಾರಕ್ಕೆ ರೀಚ್ ಆಗ್ತಾ ಇಲ್ಲ. ನೀವು ನೋಡಿ, ಒಂದು ಅಬ್ಸರ್ವ್ ಮಾಡಿ, IPL ಟಿಕೆಟ್ ಬೇಕು ಅಂತ ಒಂದು ವಾರದಲ್ಲೇ ಅವ್ರಿಗೆ IPL ಟಿಕೆಟ್ ಬಂತು. IPL ಟಿಕೆಟ್ ಇಲ್ದೇನೆ ಅವ್ರು ಬದುಕಬಹುದು. ಬಟ್ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳು ಉದ್ಯೋಗ ಇಲ್ಲದೆ ಬದುಕಕ್ಕಾಗಲ್ಲ. ಸರ್ಕಾರಿ ಉದ್ಯೋಗ ಅಂತಂದ್ರೆ ಅದು ಅವರ ಬರೀ ಆ ವ್ಯಕ್ತಿಯ ಮಾತಲ್ಲ, ಅದು ಒಂದು ಕುಟುಂಬದ ಕನಸು, ತುಡಿತ, ತವಕ, ಆತಂಕಗಳು ಅವೆಲ್ಲವೂ ಕೂಡ್ಕೊಂಡಿರ್ತಾರೆ. ಇನ್ನು ನಿದ್ರೆ ಬಿಟ್ಟು ನಿರೀಕ್ಷೆ ಇಟ್ಕೊಳ್ತಾ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಸ್ಪರ್ಧಾರ್ಥಿಗಳ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ. ಸರ್ಕಾರ ಇವಾಗ ನಮ್ಗೆ ಮಗುಗೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ದುಡ್ಡು ಹಾಕಿ ಅವಳಿಗೆ ಓದ್ಸಿರ್ತೀವಿ, ಸಾಲ ಮಾಡಿ ಓದ್ಸಿರ್ತೀವಿ. ಸರ್ಕಾರ ಸುಮ್ನೆ ಕರೀತದೆ, ಉದ್ಯೋಗ ಕೊಡ್ತೀವಿ ಅಂತ. ಯಾವುದು ಇಲ್ಲ. ಪ್ರೈವೇಟ್ಗಳಲ್ಲಿ ಹೋದ್ರೆ ಅವರು ನೋಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಈ ತರ ಆಗ್ತಾ ಇದೆ. ಒಟ್ಟಾರೆ ಯುವಕರಲ್ಲಿ ನಿರಾಸೆ ಹೆಚ್ಚಿದಂತೆ ಪ್ರತಿಭಟನೆಗಳು, ಅಶಾಂತಿ ಹಾಗೂ ಸರ್ಕಾರದ ಮೇಲೆ ಅವಿಶ್ವಾಸ ಹೆಚ್ಚಾಗುತ್ತೆ. ಯುವಕರ ಶಕ್ತಿ ದೇಶದ ಅಭಿವೃದ್ಧಿಗೆ ಮಹತ್ವದ್ದಾಗಿದ್ದು, ಅವರ ಕನಸುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ದೇಶದ ಭವಿಷ್ಯವೇ ಹಾನಿಯಾಗುತ್ತೆ. ಆದ್ದರಿಂದ ನೇಮಕಾತಿ ವಿಳಂಬವನ್ನ ಕಡಿಮೆ ಮಾಡಿ ಯುವಕರಿಗೆ ನ್ಯಾಯ ಒದಗಿಸುವುದು ಕಾಲದ ಅವಶ್ಯಕತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾಲ ಮಾಡಿ ಓದ್ಸಿರ್ತೀವಿ. ಸರ್ಕಾರ ಸುಮ್ನೆ ಕರೀತದೆ, ಉದ್ಯೋಗ ಕೊಡ್ತೀವಿ ಅಂತ. ಯಾವುದು ಇಲ್ಲ. ಪ್ರೈವೇಟ್ಗಳಲ್ಲಿ ಹೋದ್ರೆ ಅವರು ನೋಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಈ ತರ ಆಗ್ತಾ ಇದೆ. ಒಟ್ಟಾರೆ ಯುವಕರಲ್ಲಿ ನಿರಾಸೆ ಹೆಚ್ಚಿದಂತೆ ಪ್ರತಿಭಟನೆಗಳು, ಅಶಾಂತಿ ಹಾಗೂ ಸರ್ಕಾರದ ಮೇಲೆ ಅವಿಶ್ವಾಸ ಹೆಚ್ಚಾಗುತ್ತೆ. ಯುವಕರ ಶಕ್ತಿ ದೇಶದ ಅಭಿವೃದ್ಧಿಗೆ ಮಹತ್ವದ್ದಾಗಿದ್ದು, ಅವರ ಕನಸುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ದೇಶದ ಭವಿಷ್ಯವೇ ಹಾನಿಯಾಗುತ್ತೆ. ಆದ್ದರಿಂದ ನೇಮಕಾತಿ ವಿಳಂಬವನ್ನ ಕಡಿಮೆ ಮಾಡಿ ಯುವಕರಿಗೆ ನ್ಯಾಯ ಒದಗಿಸುವುದು ಕಾಲದ ಅವಶ್ಯಕತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.